ಹಲವಾರು ಸಮಸ್ಯೆಗಳಲ್ಲಿ ನಾವು ಚೈಲ್ಡ್ ಟ್ರಾಫಿಕಿಂಗ್ ಅಂತ ಹೇಳ್ತೀವಿ. ನೀವೇನು ಈ ಸ್ಮಗ್ಲಿಂಗ್, ಕಳ್ಳ ಸಾಗಾಣಿಕೆ, ಮಕ್ಕಳ ಸಾಗಾಣಿಕೆ ಆಗಿರ್ಬೋದು, ಡ್ರಗ್ಸ್ ಅನ್ನೋದು ಒಂದು ದೊಡ್ಡ ಮಹಾಮಾರಿಯಾಗಿ ನಿಂತಿದೆ ಸರ್. ಈಗ ಸರ್ ನೀವು ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ ಅವರ ವ್ಯಕ್ತಿಗಳು ಭಾರತದಲ್ಲಿ ಈಗ ಕಣ್ಮರೆ ತುಂಬಾನೇ ಆಗಿದೆ ಸರ್. ತುಂಬಾ ನೋವಿನ ಸಂಗತಿ. ಅವತ್ತು ಅವರು ಭಾರತದಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದಿದ್ರು IAS ಎಕ್ಸಾಮ್ ಅಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ಯಾವುದೇ ಪದವಿ ಬೇಡ, ನಾನು ದೇಶವನ್ನು ಕಟ್ಟಬೇಕು, ನಾನು ಅಂತ ಬಿಟ್ಟು ಅದನ್ನ ತುರಿದು ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ಒಂದು ಉತ್ತುಂಗದ ಪರ್ಸನ್ ಅಂತ ಬಿಟ್ಟು ನಾವು ಹೇಳ್ಬೋದು ಸರ್. ಬಟ್ ಒಂದು ಸರ್ ಹೇಳ್ತಾ ಇದ್ರು ಈ ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು. ನನ್ನ ಒಂದು ಸ್ವಂತ ಅನುಭವ, ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ ಕೂಡ ನಾನು ಡ್ರಗ್ಸ್ ಗಾಡಿಗೆ ಹಾಕ್ಬಿಟ್ಟು ನಾನು ನಮ್ಮ ಅಣ್ಣನ ಕಳ್ಕೊಂಡಿದ್ದೀನಿ ಸರ್. ಅದ್ರ ನೋವು ಏನು ಅಂತ ಬಿಟ್ಟು ನನಗೆ ಗೊತ್ತು. ಬಟ್ ಒಂದು ಹೇಳ್ತೀನಿ, ಶಿಕ್ಷಣದಿಂದ ಮಾತ್ರ ಸಾಧ್ಯ ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ. ಶಿಕ್ಷಣ ಬಿಟ್ಟು ಬೇರೆ ಏನೂ ಇಲ್ಲ. ಯಾಕೆಂದ್ರೆ ಒಂದು ಸನ್ಮಾರ್ಗದಲ್ಲಿ ನೀವು ನಡಿಬೇಕು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ತಂದೆ ತಾಯಿ ನಿಮ್ಗೆ ಜನ್ಮ ಕೊಡ್ಬೋದ್ರಿ, ಬಟ್ ಆ ಜನ್ಮದ ಒಂದು ಮಾಂಸದ ಮುದ್ದೆಯನ್ನ ನಿಮ್ಮನ್ನ ಕೆತ್ತನೆ ಮಾಡೋದು ಒಂದು ಶಿಕ್ಷಣದಿಂದ, ಒಬ್ಬ ಶಿಕ್ಷಕನಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಶಿಕ್ಷಕಿಯಾಗಿ. ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ನನಗೆ ನಿಮ್ಮ ಟ್ರಸ್ಟ್ ಅದು ಹೆಸರೇ ತುಂಬಾ ಲೋಗೋ ಚೆನ್ನಾಗಿತ್ತು, ಪರಿವರ್ತನಾ ಟ್ರಸ್ಟ್. ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. 1-2-3 ನಿಮಿಷದ ಒಂದು ಕ್ಷಣಿಕಕ್ಕೆ ನಮ್ಮ ಬಲಿಯನ್ನ ಕೊಡಬಾರ್ದು. ನೀವೇನು ಹೊಟ್ಟೋಗ್ಬಿಡ್ತೀರಾ, ತಂದೆ ತಾಯಿ ಪಿತೃಶೋಕ ನಿರಂತರಂ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಯಾವುದೋ ಒಂದು ದುಶ್ಚಟಕ್ಕೆ ಹೋಗಬಾರ್ದು. ಒಂದು ಸಮಾಜವನ್ನು, ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಬಿಟ್ಟು ತುಂಬಾ ಒಳ್ಳೆ ಮೆಸೇಜ್ ಅನ್ನ ನೀವು ನಮಗೆ ಕೊಟ್ಟಿದ್ದೀರಾ. ಈ ಒಂದು ಪರಿವರ್ತನಾ ಟ್ರಸ್ಟ್ ಅನ್ನ, ಇಷ್ಟು ಒಳ್ಳೆ ವಿಷಯಾಂಶಗಳನ್ನ ನೀವು ನಮ್ಮ ಶಾಲೆಗೆ ಅನುವು ಮಾಡಿಕೊಟ್ಟಂತಹ ನಮ್ಮ P. ಶ್ರೀರಾಮ್ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲಾ ಸಂಸ್ಥೆಯ ಪರವಾಗಿ ನಿಮಗೆ ಪೂರಕ ವಂದನೆಗಳನ್ನ ಹೇಳ್ತೀನಿ.